ಈ ಕೊಲೆ ಪ್ರಕರಣದಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ, ಚಿತ್ರದುರ್ಗದಲ್ಲೂ ಒಂದಿಷ್ಟು ತನಿಖೆ ಪ್ರೋಗ್ರೆಸ್ ಆಗಿದೆ. ಬಟ್ ಒಂದು ಮೋಸ್ಟ್ ಇನ್ಹ್ಯೂಮನ್, ಅಮಾನವೀಯವಾಗಿ ನನಗೆ ಕಾಣಿಸಿದ್ದಿದ್ದು, ಚಿತ್ರದುರ್ಗ ಮೂಲದ 4 ಆರೋಪಿಗಳಾದ ಈ ರಾಘವೇಂದ್ರ ಎಂಬ ಘನಂದಾರಿ ವ್ಯಕ್ತಿ, ಅಲ್ಲಿ ಯಾವುದೋ ಅಧ್ಯಕ್ಷ ಅಂತೆ, ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವನು, ಜಗದೀಶ, ಅನು ರವಿಶಂಕರ್, ಯಾವುದೋ ನಟ, ಅದರ ಹೆಸರಿನಲ್ಲಿ ಒಂದು ಸಂಘ, ಅದರ ಹೆಸರಿಗೆ ಒಬ್ಬ ಅಧ್ಯಕ್ಷ, ಅವನು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವನ ಮನೆಗೆ ಹೋಗಿ ಪೊಲೀಸರಿಗೆ ಹಾಜರು ಮಾಡಿದ್ದಾರೆ. ಹತ್ಯೆಗಾಗಿ ಕೊಟ್ಟಿದ್ದ 4.5 ಲಕ್ಷ ರೂಪಾಯಿ ಹಣನ ಅವನ ಮನೆಯಿಂದ ವಶಪಡಿಸ್ಕೊಂಡಿದ್ದಾರೆ. ಆಲ್ ರೈಟ್, ಲೆಟ್ ಮಿ ಅಕ್ಸೆಪ್ಟ್ ಇಟ್. ಆ 4.5 ಲಕ್ಷ ಅದಲ್ಲ ಅನ್ಕೊಳ್ಳೋಣ, ನೋಟೇ ಎಲ್ಲಿ ಬೇಕಾದ್ರೂ ಇರ್ಬೋದು. ಅದು ಇವನೇ ಕೊಟ್ಟಿದ್ದ ನಾನು ನೋಟು ಅಂತ ಹೇಳಲಿಕ್ಕೆ ಆಗದೆ ಇರ್ಬೋದೇನೋ ಆನ್ ಎವಿಡೆನ್ಸ್ ಸೈಡಲ್ಲಿ ನಾಳೆ. ಇಟ್ಸ್ ಆಲ್ ರೈಟ್. ಆದರೆ ಅವನ ಪತ್ನಿಯಿಂದ ಇವನು ಹಾಕ್ಕೊಂಡಿದ್ದ, ಮೃತ ವ್ಯಕ್ತಿ ಹಾಕ್ಕೊಂಡಿದ್ದೊಂದು ಸರ ಮತ್ತು ಉಂಗುರ ರಿಕವರಿ ಮಾಡಿದ್ದಾರೆ. ನೀನೆಂಥ ಬಿಕನಾಸಿ ಇರಬೇಕು ಅಂತ ಕೇಳಬೇಕಾಗಿತ್ತು ಅವನಾದರೂ ಒಬ್ಬ. ಹೆಣದ ಮೇಲಿಂದ ತೆಗೆದಿರೋದು ಹಂಗಾರದು. ಆಬ್ವಿಯಸ್ಲಿ, ಅಫ್ಕೋರ್ಸ್ ಅದು ಮ್ಯಾಚ್ ಆಗಬೇಕು ಎಲ್ಲರೂ ವಿಡಿಯೋನಲ್ಲಿ. ದಿ ಸೇಮ್ ಗೋಲ್ಡನ್ ಸರ ಮತ್ತು ಚಿನ್ನದ ಸರ ಮತ್ತು ಆ ಉಂಗುರ ಎರಡುವೆ, ಅದು ಯಾವ್ದಾರು ಮದುವೆನೋ ಅಥವಾ ಯಾವ್ದಾರು ಫಂಕ್ಷನ್ಸೋ, ಫೋಟೋಗ್ರಾಫ್ಸೋ, ವಿಡಿಯೋಸ್ ಎಲ್ಲ ಮ್ಯಾಚಪ್ ಆಗಬೇಕು. ಅದೀಗ ಆಗಬೇಕಾಗತ್ತೆ, ಪ್ರೂವ್ ಆಗತ್ತೆ. ಆದರೆ ಎಂಥ ಬಿಕನಾಸಿ ಇರಬೇಕು ನೀನು ಅಧ್ಯಕ್ಷ. ನಿನ್ನ ಅಧ್ಯಕ್ಷಗಿರಿಗಿಷ್ಟು ಬೆಂಕಿ ಬೀಳ ಅಲ್ಲ, ಹೆಣದ ಮೇಲೆ ತೊಗೊಂಡೋಗಿ ಹೆಂಡತಿ ಕೈ ಕೊಡ್ತಾನಂತೆ ದೊಡ್ಡ ಗಂಡಸಿ ಅವನು. ನಾಚಿಕೆ ಆಗಬೇಕು. ಇದರ ಮಧ್ಯೆ ಆ ಫ್ಯಾಮಿಲಿಯವರು ಪಾಪ ಅವರದ್ದು ಕುಟುಂಬಸ್ಥರು ಅದರದ್ದು ಅಂತ್ಯಕ್ರಿಯೆ ಇದೆಲ್ಲ, ಶಿವಗಣಾರಾಧನೆ ಇದೆಲ್ಲ ಮುಗಿಸ್ಕೊಂಡಿದ್ದಾರೆ. ಗೋವಿಂದ ಕಾರಜೋಳರೇನೋ ರೇಣುಕಾ ಸ್ವಾಮಿ ಗ್ಯಾಂಗು, ದರ್ಶನ್ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿ ಕೊಲ್ಲೋವಾಗ ಸರ್ಕಾರ ಏನು ಮಾಡ್ತಿತ್ತು ಅಂತ ಗೋವಿಂದ ಕಾರಜೋಳ. ನೀವು ಒಳ್ಳೆ ಕತೆ, ನೀವು ಚಿತ್ರದುರ್ಗಕ್ಕೆ MP ಆಗಿಬಿಟ್ರಿ ಅಂದ ತಕ್ಷಣ ಇದನ್ನು ಕೇಳ್ಬಿಟ್ರೆ ಏನು ಮಾಡಬೇಕಾಗಿತ್ತು ಸರ್ಕಾರ? ದರ್ಶನ್ನು ಸದಾ ಕಾಲ ಬೆಳಿಗ್ಗೆ ಒಂದು ಮರ್ಡ್ರು, ಮಧ್ಯಾಹ್ನ ಒಂದು ಮರ್ಡ್ರು, ರಾತ್ರಿ ಒಂದು ಮರ್ಡ್ರ್ ಮಾಡ್ತಾನೆ ಅಂತ ಅವ್ನು ಬೆನ್ನಿಂದ ಕ್ಯಾಮ್ರಾ ಹಾಕೊಂಡು ನಿಲ್ಬೇಕಿತ್ತ ಗೌರ್ಮೆಂಟು? ಏನು ಮಾಡೋಕ್ಕಾಗ್ತಿತ್ತು ನಿಮ್ಮ ಸರ್ಕಾರ ಇದ್ದಿದ್ದಿದ್ರು? ಯಾವನೋ ಎಲ್ಲಿಂದನೋ ಯಾರನ್ನೋ ಎತ್ತಾಕೊಂಡು ಹೋಗ್ಬಿಟ್ಟು ಯಾವುದೋ ಶೆಡ್ಡಲ್ಲಿ ಕೂರಿಸ್ಕೊಂಡು ಹೊಡೆದು ಬಡ್ದು ಸಾಯಿಸ್ಬಿಟ್ಟು ಎಣ ಬೀಸಾಕ್ಬಿಟ್ಟು ಹೋದ್ರೆ ಯಾವ ಸರ್ಕಾರ ಏನು ಮಾಡೋಕ್ಕಾಗತ್ತೆ ಅದಕ್ಕೆ? ಅನ್ಲೆಸ್ ದಿ ಪೊಲೀಸ್ ಹ್ಯಾಡ್ ಎ ಪ್ರಿಯರ್ ಇನ್ಫಾರ್ಮೇಶನ್ ಇದ್ರೆ ಈ ಥರ ಆಗ್ತಾ ಇದೆ ಏನೋ ಒಂದು ತಡಿಬೇಕಿದ್ರೆ ಅಂದ್ರೆ ತಡಿಬೋದಪ್ಪ. ಆ ಥರದ್ದು ಯಾವ ಕಂಪ್ಲೇಂಟ್ಸು ಸ್ವಾಮಿ ಅಂತಕ್ಕಂಥ ಯುವಕನ ಅವನಿಲ್ಲಿಂದ ತಗೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು ವಾರಗಟ್ಲೆ ಕೊಲ್ಲುವಾಗ ಸರ್ಕಾರ ಜೀವಂತವಾಗಿ ಅದನೋ ಇಲ್ಲೋ? ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತು? ಪೊಲೀಸ್ ಅಧಿಕಾರಿಗಳು ಯಾಕೆ ನಿಷ್ಕ್ರಿಯ ಆಗಿ? ಇವೆಲ್ಲ ಇಂಟೆಲಿಜೆನ್ಸ್ ಮೇಲೆ ಹೇಳೋದು ಸುಲಭ. ಇದನ್ನೇ ನಾನು ಹೇಳೋದು, ತೈಲ ಬೆಲೆ ಯಾಕಾಯ್ತು ಮೋದಿ ಕಾರಣ. ಅದವನು ಅವ್ರು ಮಾಡಿದಾಗ ಏನು ಮಾಡ್ತಿದ್ರಿ ಅಂತ ಈಗಿಲ್ಲಿ ಮಾಡ್ರ್ ಆಯಿತು. ಸರ್ಕಾರ ಏನು ಮಾಡ್ತಿತ್ತು ಅಂತಂತ. ನಿಮ್ಮ ಸರ್ಕಾರ ಇದ್ದಾಗ ಯಾವ್ದಾದ್ರು ಮಾಡ್ರ್ ಆಗಿದ್ರೆ ಇದೆಲ್ಲ ಆಗುತ್ತಾ? ಅಪೋಸಿಷನ್ಗೆ ಇನ್ನೇನು ಕೆಲಸ ಅಂತ ನೀವು ಅವರು ಒಬ್ಬರ ಮೇಲೆ ಒಬ್ಬರು ಹಾಕಿ ಅಷ್ಟೇ. ಇಂಡಿಯಾದಲ್ಲಿ ಪ್ರಜೆಗಳಾಗಿ ಹುಟ್ಟಿದ್ದಕ್ಕೆ ನಿಮ್ಮಂಥವರ ಜೊತೆ ಎಲ್ಲ ಪಾರ್ಟಿ 3, 2, 3, 4, 26, 36 ನಿಮ್ಮ ಜೊತೆ ಆಡಳಿತದಲ್ಲಿ ನಾವು ಭಾಗಿಯಾಗ್ತಿರೋದಕ್ಕೆ ನಾವು ಎಂಥ ಧನ್ಯರಪ್ಪ, ಧನ್ಯರು. ಎಸ್. ನಟ ದರ್ಶನ್ ವಿಕೃತಿ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಆಕ್ರೋಶ ಸ್ಫೋಟವಾಗ್ತಾ ಇದ್ದು, ರಮ್ಯಾ ಸುದೀಪ್ ಬೆನ್ನಲ್ಲೇ ಈಗ ನಟ ಉಪೇಂದ್ರ ಅವರು ಧ್ವನಿ ಎತ್ತಿದ್ದಾರೆ. ಅಮಾಯಕನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಹೈ ಪ್ರೊಫೈಲ್ ಕೇಸ್ ವಿಚಾರಣೆ ನಿಷ್ಪಕ್ಷಪಾತವಾಗಿ ಆಗಬೇಕು. ಯಾವುದೇ ಕೇಸ್ ಆದರೂ ಆ ಕೇಸ್ನ ವಿಚಾರಣೆಯ ವಿಡಿಯೋ, ದಾಖಲೆಗಳು ಮತ್ತು ಸಾಕ್ಷ್ಯಗಳ ವಿವರಗಳನ್ನ ಆ ಪೊಲೀಸರು ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆ ಹಂಚಿಕೊಳ್ಬೇಕು, ಅದು ಕಾನೂನು ಆಗಬೇಕು ಅಂತ ಬರೆದುಕೊಂಡಿದ್ದಾರೆ. ಈ ಮಧ್ಯೆ ನಟ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಟಕ್ಕರ್ ಕೊಟ್ಟಿದ್ದಾರೆ. ತಾಳ್ಮೆಯೇ ಕೆಲವೊಮ್ಮೆ ಶಕ್ತಿ, ಯಾರೀಗ ತಗಡು ಅಂತ ಪೋಸ್ಟ್ ಮಾಡಿದ್ದಾರೆ. ಅದ್ಯಾಕೆ ಅವ್ರು ಯಾವಾಗಲೂ ಅವ್ರು ಬೈದಿದ್ರು ಅಂತನಾ? ಕಾಟೇರ ಟೈಟಲ್ ವಿಷಯವಾಗಿ ಬಂದಿತ್ತಲ್ಲ ಸರ್, ಕಾಟೇರ ಟೈಟಲ್ ವಿಷಯವಾಗಿ ತಗಡು ಅಂತ ಕೇಳಿದ್ರಲ್ಲ, ಹಾಗಾಗಿ ಹಂಗೆ. ಎರಡನೇದು ಇದೆಯಲ್ಲ ಉಪೇಂದ್ರ ಅದು ಥಾಟ್, ವಿಚಾರಣೆ ವಿಡಿಯೋ ದಾಖಲೆ ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬದವ್ರ ಜೊತೆ ಹಂಚ್ಕೋಬೇಕು ಅಂತ. ಇಟ್ ಈಸ್ ನಾಟ್ ಪಾಸಿಬಲ್. ಬಿಕಾಸ್ ಅದಾದರೆ ಕೇಸ್ಗಳು ಮತ್ತಷ್ಟು ಎಗರೋಗ್ಬಿಡ್ಬೋದಾಗ. ಯಾವುದೋ ಒಂದು ಹಂತ ದಾಟದ ಮೇಲೆ ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೋಬೋದು ಕೋರ್ಟ್ ಪ್ರೊಸೀಜರ್ಸಲ್ಲಿ. ಇದು ಎರಡನೇದು. ಅವ್ರು ಏನು ಬರೆದಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಇದರಲ್ಲಿ. ಐ ಡೋಂಟ್ ಥಿಂಕ್ ಉಪೇಂದ್ರ ಈಸ್ ವೆರಿ ಸ್ಪೆಸಿಫಿಕ್ ಇನ್ ಹಿಸ್ ಟ್ವೀಟ್. ಸ್ಪೆಸಿಫಿಕ್ ಆಗಿಲ್ಲ, ಒಂದು ಜನರಲ್ ಸ್ಟೇಟ್ಮೆಂಟ್ ಮಾಡ್ದಂಗಿದೆ ಇದು. ನಂದು ಒಂದು ಇರಲಿ ಅಂತ. ನಿಷ್ಪಕ್ಷಪಾತವಾಗಿರಬೇಕು ಅಂದರೆ ಈಗ ಏನು ಅನ್ನಿಸ್ತಿದೆ ನಿಮ್ಗದು? ಹೇಗೆ ನಡೀತಿದೆ ಅನ್ಸತ್ತೆ ಹಾಗಾದರೆ? ಅನುಮಾನ ಬರ್ತಾ ಇದೆ ಆಗಿರಬೇಕು ಅಂದ್ಬಿಟ್ರೆ ನೀವು
ಈಗ ಹೇಗೆ ನಡೀತಿದೆ ಅಂತ ತಮಗೆ ಅನ್ನಿಸ್ತಾ ಇದೆ? ಅದು ನಿಷ್ಪಕ್ಷಪಾತವಾಗಿ ಇದೆ ಅನ್ನಿಸ್ತಿದೆಯೋ, ಇಲ್ಲ ಅನ್ನಿಸ್ತಿದೆಯೋ, ಏನು ಅನ್ನಿಸ್ತಿದೆ? ಕ್ವೆಶ್ಚನ್ ಮಾರ್ಕ್ ಮೂಡಿಸ್ತಾರೆ. ಆಲ್ ರೈಟ್. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆನಲ್ಲಿ ಒಂದು ಘೋರ ರೈಲು ದುರಂತ. ಒಂದೇ ಹಳಿ ಮೇಲೆ ಬಂದ 2 ರೈಲುಗಳು ಡಿಕ್ಕಿ ಹೊಡೆದಿದೆ. ಒಂದು ಬೋಗಿ ಗಾಳಿಯಲ್ಲಿ ಎತ್ತಬಿಟ್ಟಿದೆ ಮೇಲಕ್ಕೆ. ಗಾಳಿಯಲ್ಲಿ ಅಂದರೆ ಆ ರಭಸಕ್ಕೆ. ಇವರೆಗೂ 9 ಜನ ಮೃತಪಟ್ಟಿದ್ದಾರೆ, 60 ಜನ ಗಾಯಗೊಂಡಿದ್ದಾರೆ. ಇದು ಸಿಲ್ಚಾರ್ನಿಂದ ಸಿಲ್ಡಾಗೆ ಬರ್ತಾ ಇದ್ದ ಕಾಂಚನಜುಂಗ ಎಕ್ಸ್ಪ್ರೆಸ್. ಇದು ರೈಲು ರಂಗಪಾನಿ ನಿಲ್ದಾಣದ ಬಳಿ ಹೋಗ್ತಾ ಇದ್ದಾಗ ಆಗಿದೆ ಡ್ಯಾಶ್ ಇದು. 2 ಬೋಗಿ ಹಳಿ ತಪ್ಪಿದೆ. ರೆಡ್ ಸಿಗ್ನಲ್ ಹಾಕಿದ ಮೇಲೂ ಗೂಡ್ಸ್ ರೈಲು ಮುಂದಕ್ಕೆ ಹೊಟ್ಟೋಗಿದೆ. ಎಲ್ಲರೂ ಗಣ್ಯರೆಲ್ಲ ಸಂತಾಪ ತೋರಿಸಿದ್ದಾರೆ, ಪರಿಹಾರಗಳೆಲ್ಲ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಮಂತ್ರಿ ಸ್ಪಾಟ್ಗೆ ಹೋಗಿದ್ದಾರೆ. ತಕ್ಷಣ ರಾಹುಲ್ AICC ಅಧ್ಯಕ್ಷರು ಮಾತ್ರ, ಅಂದರೆ ಖರ್ಗೆ ಅವರ, ರೈಲು ದುರಂತಕ್ಕೆ ಕೇಂದ್ರವೇ ವೈಫಲ್ಯವೇ ಕಾರಣ. ರಾಹುಲ್ ಗಾಂಧಿಯವರು ದುರಂತದ ಹೊಣೆಯನ್ನು ಕೇಂದ್ರವೇ ವಹಿಸಿಕೊಳ್ಳಬೇಕು. ಹೌದು, ಯಾರೇ ಆದರೂ ಅವರೇ ವಹಿಸ್ಕೋಬೇಕು. ಇನ್ಯಾರೋ ಕೆಲವರು ಅಶ್ವಿನಿ ವೈಷ್ಣವ್ ರಾಜೀನಾಮೆ ಕೊಟ್ಟು ಬಿಡಬೇಕು ಅಂತೆಲ್ಲ ಬಾಯಿಗೆ ಬಂದಂಗೆ ಬಿಟ್ಟಿದ್ದಾರೆ. ರೈಲಿನವರು ಇಷ್ಟ ಬಂದಂಗೆ ಬಿಟ್ಟಿದ್ದಾರೆ. ಸೇಮ್ ಪೆಟ್ರೋಲ್ ರೈಸ್ ಆಯ್ತಾ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದಾಗೆಲ್ಲ ನೀವು ಇದು ಮಾಡಿದ್ರಾ? ಬೇರೆ ರಾಜ್ಯಗಳಲ್ಲಿ ಏನಿದೆ ಸರ್, ಇದು ಇಲ್ಲಿ ಒಂದು ಮರ್ಡರ್ ಆಗಿದೆ ಅಂದರೆ ಯಾರೋ BJP ಏನು ಮಾಡ್ತಿತ್ತು ರಾಜ್ಯ ಸರ್ಕಾರ? ನಾನು ಹಿಂದೆ ಹೇಳಿಲ್ವಾ, ನಮ್ಮ ರಾಜ್ಯದ ರಾಜಕಾರಣಿ, ದೇಶದ ರಾಜಕಾರಣಿಗಳು ಹೆಂಗೆ ಅಂದರೆ, ಗಂಡು ಹುಟ್ಟಿತು ಅಂದರೆ ಯಾಕೆ ಗಂಡು, ಹೆಣ್ಣು ಹುಟ್ಟಿತು ಅಂದರೆ ಯಾಕೆ ಹೆಣ್ಣು, ಎರಡರಲ್ಲಿ ಒಂದು ಅಪ್ಪಿ ಅವಳಿಯಾಗಿ ಒಂದು ಗಂಡು ಒಂದು ಹೆಣ್ಣು ಆದರೆ ಅದೆಂಗಾಯ್ತು? ಎಲ್ಲದಕ್ಕೂ ಪ್ರಶ್ನೆ. ಕೇಳ್ತಾ ಇರು, ಬಿಡ್ತಾ ಇರು ರೈಲನ್ನು. ಇದು ರೈಲೇ. ಅಫ್ಕೋರ್ಸ್ ನಮ್ಮ ಲಾಂಗ್ ಪೀರಿಯಡ್ಡಿಂದ ರೈಲ್ವೆ ಮೂಲಭೂತ ಸೌಕರ್ಯನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದು ಆಗೋಗಿದೆ. ಅದರ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದೀವಿ. ದೀರ್ಘಕಾಲ ರೈಲ್ವೆ ವ್ಯವಸ್ಥೆಯನ್ನು ನಾವು ಯಾವುದ್ರ ಕಡೆ ಗಮನ ಹರಿಸಿದ್ವಿ ಅಂದರೆ ಪ್ಯಾಸೆಂಜರ್ ರೈಲ್ಗಳನ್ನು ಎತ್ಸೋದು, ಕಂಡು ಕಡೆಗೆ ಹಾಕೊಂಡು ಹೋಗೋದು. ಮೂಲಭೂತ ಸೌಕರ್ಯ ಮಾಡಲಿಲ್ಲ. ಐದರ್ ಟ್ರ್ಯಾಕ್ ಅಪ್ಗ್ರೇಡೇಷನ್ಸು, ಸಿಗ್ನಲಿಂಗು, ಕಮ್ಯುನಿಕೇಷನ್ಸಲ್ಲಿ, ಬೋಗಿಗಳ ಬೆಟರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವುದು ನಾವು ಮಾಡ್ಕೊಳ್ಳಿಲ್ಲ. ಪರಿಣಾಮ ಇಲ್ಲಿ ಅನುಭವಿಸ್ತಿದ್ವಿ. ಸ್ಟಿಲ್ ಓಕೆ, ಅದಾಗಬಾರ್ದು. ಯಾಕಂದರೆ ನಮ್ಮಲ್ಲಿ ಆ್ಯಂಟಿ ಕೊಲ್ಯೂಷನ್ ಸಿಸ್ಟಮ್ ಇದೆ ಅಂತ ಇವ್ರು ಅಂತಾರೆ. ಅದು ಹೆಂಗಾಗತ್ತೆ ಸೇಮ್ ಲೈನ್ ಒಳಕ್ಕೆ 2 ರೈಲುಗಳು ಬರುತ್ತವೆ ಅಂತ ನನಗಿನ್ನೂ ಅರ್ಥವಾಗ್ತಿಲ್ಲ. ಅದು ಡೆಸ್ಪೈಟ್ ಸಿಗ್ನಲಿಂಗ್ ಸಿಸ್ಟಮ್ಸ್ ಇಟ್ಕೊಂಡು ಗೊತ್ತಾಗಲ್ಲ. ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಹೊಣೆ ಹೊರಲೇಬೇಕು. ಕೇಂದ್ರದ ವೈಫಲ್ಯವೇ ಕಾರಣ. ಖರ್ಗೆ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗಲೋ ಅಥವಾ ಕಾಂಗ್ರೆಸ್ ಸರ್ಕಾರನೋ ಇದ್ದಾಗಲೋ ರೈಲ್ವೆ ಆಕ್ಸಿಡೆಂಟ್ ಆಗಿಲ್ವಾ? ಬೇಡಪ್ಪ. ರಾಹುಲ್ ಗಾಂಧಿನೋ ಖರ್ಗೆನೋ ಅಥವಾ ಯಾರೋ ಅಶ್ವಿನಿ ವೈಷ್ಣವ್ ರಾಜೀನಾಮೆ ಕೇಳ್ತಿದ್ರು. ನನಗೆ ಹುಚ್ಚಾಟ ಮತ್ತು ತಲೆನಲ್ಲಿ ಸಗಣಿನೂ ಇಲ್ದಿರೋ ರಾಜಕಾರಣಿ ಇದು ಅಂತ ತೀರ್ಮಾನ ಮಾಡಿಬಿಟ್ಟು ಆ ಕೇಳ್ತಾ ಇದ್ದಿದ್ದ ವ್ಯಕ್ತಿ ನೋಡಿ ಹೇಳ್ತಿದ್ರು, ನಾಳೆ ನಿಮ್ಮ ಸರ್ಕಾರನೇ ಬಂತು ಅಂತ ಇಟ್ಕೊಳ್ಳೋಣಪ್ಪ. ಸರ್ಕಾರ, ಗೌರ್ಮೆಂಟ್ 0, ನನ್ನ ಸರ್ಕಾರದ ರೈಲ್ವೆ ಆಕ್ಸಿಡೆಂಟ್ ಆಗಲ್ಲ ಅಂತ ಬರ್ಕೊಡ್ತೀರಾ? ಈಗ ರಾಹುಲ್ ಗಾಂಧಿನೋ ಖರ್ಗೆನೋ ಹೇಳಪ್ಪ, ನನಗೆ ನಾಳೆ ಬಸ್ಸಲ್ಲಿ ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಸೇರಿದ ಒಂದು ಬಸ್ಸು ಆಗೋದು ಬೇಡ, ಟಚ್ ವುಡ್, ಭಗವಂತ ಕಾಪಾಡಲಿ ನಮ್ಮೆಲ್ಲ ಮಕ್ಕಳು ಎಲ್ಲರೂ. ಒಂದು ಬಸ್ ಯಾವುದೋ ಒಂದು ನಮ್ಗೆ ಯಾರಿಗೂ ಊಹೆಗೆ ಸಿಲುಕ್ದಂಗೆ ಒಂದು ಆಕ್ಸಿಡೆಂಟ್ಗೆ ಸಿಗಾಕೊಂಡ್ಬಿಡುತ್ತೆ. 4 ಜನನೋ 3 ಜನನೋ ಹೋಗ್ಬಿಡ್ಬೋದು ಅಂತ ಇಟ್ಕೊಳ್ಳೋಣ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀರಾ? ಅವಾಗ ಅವರೇ ಜವಾಬ್ದಾರ ಹೇಳ್ತೀರಾ? ವಾಟ್ ಇಸ್ ದಿಸ್? ಸಿ, ಪಾಲಿಟಿಕ್ಸ್ ಯಾವ ಲೆವೆಲ್ಗೆ ಎತ್ಕೊಂಡ್ಬಿಟ್ಟೋಗಿದ್ದೀವಿ ಅಂತಂದರೆ, ಡಿಸಾಸ್ಟರ್ಸ್ ಆ್ಯಂಡ್ ನ್ಯಾಚುರಲ್ ಡಿಸಾಸ್ಟರ್ಸ್ನು ಪೊಲಿಟಿಸೈಸ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಾಗೋಗಿದೆ ವೈಷಮ್ಯದ ರಾಜಕಾರಣದಲ್ಲಿ ಎರಡೂ ಕಡೆ. ಹಾಗಾಗಿ ನೀವೆಲ್ಲ ನಮಗೆ ಜೋಕರ್ಗಳ ಥರ ಕಾಣಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗಂತೂ. ಎಲ್ಲರೂ ಎಕ್ಸ್ಪೆಕ್ಟೆಡ್ ನೀವು ನೆಕ್ಸ್ಟ್ ಏನು ಹೇಳ್ತೀರಿ ಅನ್ನೋದು ನಮಗೆ ಇದಾದ ತಕ್ಷಣ ಇದು. ಹಾಂ, ಮೋಡ ಕ್ಲೌಡ್ ಬರ್ಸ್ಟ್ ಆಗಿ ಮಳೆ ಬಂತು. ಮಳೆ ಯಾಕೆ ಬಂತು ಅಂತ ಏನು ಮಾಡ್ತಿದೆ ರಾಜ್ಯ ಸರ್ಕಾರ? ಯಾಕೆ ಬಂತು? ಹೆಂಗ್ರಿ ಆಯಿತು ಕ್ಲೌಡ್ ಬರ್ಸ್ಟ್? ಏನು ಮಾಡೋಕ್ಕಾಗುತ್ತೆ? ಈ ಲೆವೆಲ್ ಆಫ್ ಪಾಲಿಟಿಕ್ಸ್ ಇದ್ದಾಗ ವಾಟ್ ಕಂಟ್ರಿ ಯು ಕ್ಯಾನ್ ಬಿಲ್ಡ್ ಬೈ ಎನಿಬಡಿ, ಯಾವುದೇ ಪಾರ್ಟಿ ಆಗಲಿ. ಎಸ್, ಪೋಕ್ಸೋ ಕೇಸ್ನಲ್ಲಿ ಆರೋಪಿಯಾಗಿರುವ ಮಾಜಿ ಸಿಎಂ ಯಡಿಯೂರಪ್ಪ ಇವತ್ತು ಸಿಐಡಿ ಮುಂದೆ ವಿಚಾರಣೆಗೆ ಹಾಜರಾದರು. 3.5 ಗಂಟೆಗಳ ಕಾಲ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದರು. ತಂದೆಯ ವಿಚಾರಣೆಗೂ ಮುನ್ನ ಮಾತನಾಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಹೆದರಿ ಓಡಿ ಹೋಗುವಂತಹ ಪ್ರಶ್ನೆಯೇ ಇಲ್ಲ, ಕೋರ್ಟ್ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ತಿಳಿಸಿದರು. ಈ ನಡುವೆ ಪ್ರಕರಣದ ತನಿಖಾಧಿಕಾರಿ ಬದಲಾಗಿದ್ದಾರೆ. ಸಿಐಡಿಯಿಂದ ಡಿವೈಎಸ್ಪಿ ಪೃಥ್ವಿ ವರ್ಗಾವಣೆ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಯಾಗಿ ಡಿವೈಎಸ್ಪಿ ಪುನೀತ್ ಅವರನ್ನ ನೇಮಕ ಮಾಡಲಾಗಿದೆ. ಯಡಿಯೂರಪ್ಪನವ್ರು ಹಾಜರಾಗ್ತಾರೆ. ಯಡಿಯೂರಪ್ಪನವರಾಗಲಿ ಯಾರು ಇದರಿಂದ ಹೆದರು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಜರಾಗಿ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ವಾದ ಪ್ರತಿವಾದಗಳಾದಂಥ ಸಂದರ್ಭದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಿದೆ ರಾಜ್ಯದ ಜನರ ಗಮನಕ್ಕೆ ಬಂದಿದೆ. ನ್ಯಾಯಾಲಯದ ಬಗ್ಗೆ ನಮಗೆ ವಿಶ್ವಾಸ ಇದೆ. ಆಲ್ ರೈಟ್.
ತನಿಖೆ ಆಗಿದೆ, ಆ ತನಿಖೆ ಎದುರಿಸಿದ್ದಾರೆ, ಹೇಳಿದ್ರು. ಎದುರಿಸಲೇಬೇಕು. ಏನು ಎದುರಿಸದೇ ಅವ್ರೇನು ಮೇಲಿಂದ ಇಳಿದು ಬಂದಿದ್ದಾರಾ? ಅಲ್ಲ, ಅವ್ರು ಹೇಳ್ಕೊಂಡಿದ್ರು, ಕೋರ್ಟ್ ಕೂಡ ಸೂಚನೆ ಹೇಳ್ಕೊಂಡಿದ್ರು ಅಂತಂದ್ರೆ ನಾನು ಹೇಳ್ಕೊಂಡಿದ್ದೀನಿ, ಪಾಲನೆ ಮಾಡಿಬಿಟ್ಟಿದ್ದೀನಿ ಅಂತ ಏನಾರು ಅವ್ರಿಗೆ ಸ್ಪೆಷಲ್ ಸರ್ಟಿಫಿಕೇಟ್ ಕೊಡಬೇಕಾ ಈಗ? ಆಗಲ್ಲ ಸರ್. ದಟ್ಸ್ ಹಿಸ್ ಡ್ಯೂಟಿ. ಒನ್ಸ್ ಅನ್ ಅಲಿಗೇಷನ್ ಹ್ಯಾಸ್ ಕಮ್, ಅದು ಫಿಕ್ಸ್ಡೋ ಅಥವಾ ಫ್ರಿವುಲಸ್ಸೋ ಅಥವಾ ಪ್ಲಾಟೆಡ್ಡೋ ಅದು ಬೇರೆ ವಿಚಾರ. ಆಮೇಲೆ ಅದು ಆಮೇಲಿನ ವಿಚಾರ. ಹಿ ಹ್ಯಾಸ್ ಟು ಗೋ. ಹಿ ಈಸ್ ನಾಟ್ ಡೂಯಿಂಗ್ ಎನಿ, ಏನು ಧರ್ಮ ಏನಲ್ಲ ಅದೇ. ಮತ್ತೆ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಬಸ್ ದರ ಈಗೇರ್ಸಲ್ಲ ಅಂದಂಗೆ ಧರ್ಮ ಏನಿಲ್ಲ ಇದರಲ್ಲೂ. ಹಿ ಹ್ಯಾಡ್ ಟು ಗೋ. ಇನ್ಫ್ಯಾಕ್ಟ್ ಈಸ್ ಲಕ್ಕಿ ಹಿ ಗಾಟ್ ದಟ್ ರಿಲೀಫ್ ಅಲ್ಲಿ ಹೈಕೋರ್ಟಲ್ಲಿ. ಪೋಕ್ಸೋ ಕೇಸಲ್ಲಿ ಜನರಲಿ ಇಟ್ ಶುಡ್ ಹ್ಯಾವ್ ಎಂಡೆಡ್ ಇನ್ ಅರೆಸ್ಟ್ ಅದು.